ಇನ್ನು ಅಧಿಕಾರದ ದರ್ಪದಲ್ಲಿ ರಾಯಚೂರಿನಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ರಾಯಚೂರಿನ ಬಿಜೆಪಿ ಶಾಸಕನ ಅಳಿಯ ದರ್ಪ ತೋರಿದ್ದಾನೆ. ಯಾರ ಮೇಲೆ? ಅಮಾಯಕ ರೈತನ ಮೇಲೆ ಈತ ದರ್ಪ ತೋರಿದ್ದಾನೆ. ಅಮಾಯಕ ರೈತನ ಜಮೀನು ಸರ್ವನಾಶ ಮಾಡಿ ದೌರ್ಜನ್ಯ ಎಸಗಿದ್ದಾನೆ ಈ ಪಾಪಿ. ರೈತ ಹನುಮಂತನ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನು ಮಾಡಿದ್ದಾನಂತೆ. ನಾನು ಯಾರು ಗೊತ್ತೇನೋ? ಬಿಜೆಪಿ ಶಾಸಕರ ಅಳಿಯ ಕಣೋ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳಿ ಶಾಸಕ ಮಾನಪ್ಪ ವಜ್ಜಲ್ ಅಳಿಯ ಆನಂದ್ನಿಂದ ಈ ದುಷ್ಕೃತ್ಯನ ನಡೆಸಲಾಗಿದೆ. ಸರ್ವೆ ನಂಬರ್ 8ರ 2 ಎಕರೆ ಜಮೀನಿನಲ್ಲಿ ಮಣ್ಣು ಗಣಿಗಾರಿಕೆ ಮಾಡಿದ್ದಾನಂತೆ. ND ವಡ್ಡರ್ ಕಂಪನಿಯ ಗುತ್ತಿಗೆದಾರನಾಗಿದ್ದಾನೆ ಈ ಆನಂದ್. ಈ ಬಗ್ಗೆ ರೈತರು ಆನಂದ್ನ ಪ್ರಶ್ನಿಸಿದ್ರೆ ದರ್ಪದ ಉತ್ತರಗಳನ್ನು ಕೊಡ್ತಿದ್ದಾನೆ. ನಾನು ಸರ್ವೆ ನಂಬರ್ 114ರಲ್ಲಿ ಮರಳು ತೆಗೆದಿದ್ದೀನಿ, ಏನ್ ಮಾಡ್ತೀಯೋ ಮಾಡ್ಕೋ ಎಂದು ಆನಂದ್ ಉದ್ದಟತನ ತೋರಿಸಿದ್ದಾನೆ. ಇದಕ್ಕೇನಂತ ಕರೀತಾರೆ? ಅನ್ನಮದ ಮುನ್ನ ಪ್ರಾಯದ ಮದ ಅಂತ ಕರೀತಾರೆ. ಆದ್ರ ಗುತ್ತಿಗೆದಾರರು ಮತ್ತೆ ಆಮೇಲೆ ಅಂತೇಳಿ ಲಿಂಗಸೂರು ತಾಲೂಕು ಶಾಸಕರ ಸಹೋದರನ ಹಳಿ ಅಕ್ರಮವಾಗಿ ಮರಳನ್ನು ಚಿಕ್ಕಹಸರೂರಿನಿಂದ ಹಿರಿಯಹಸರೂರು ರಸ್ತೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ನಾವು ಊರವರ ಅಭಿಪ್ರಾಯಗಳು ನಾವೆಲ್ಲ ಸಂಗ್ರಹ ಮಾಡಿದಾಗ ನಮ್ಮ ಗ್ರಾಮಸ್ಥರೆಲ್ಲರೂ ಈ ಮರಳುಗಾರಿಕೆ ನಡೆಯೋದು ನಮ್ಮ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗಿದೆ. ನಮ್ಮ ಊರೊಳಗೆ ಹೋಗ್ತಕ್ಕಂಥ ರಸ್ತೆ ಎಲ್ಲ ಸಂಪೂರ್ಣ ತೆಗ್ಗು ಬಿದ್ದು ಇನ್ನು ಈ ವಿಚಾರದ ಕುರಿತಾಗಿ ನೀಲಕಂಠ ಸ್ವಾಮಿ ನಮ್ಮ ಪ್ರತಿನಿಧಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೀಲಕಂಠ ಸ್ವಾಮಿ, ಏನಿದು? ಈತ ಅಲ್ಲಿನ ಶಾಸಕರ ಅಳಿಯ ಅಂತೆ. ಅಳಿಯಾದ ಮಾತ್ರಕ್ಕೆ ಕಾನೂನಿಗಿಂತ ದೊಡ್ಡವನಾಗ್ಬಿಟ್ನ ಇವನು, ಸಂವಿಧಾನಕ್ಕಿಂತ ದೊಡ್ಡವನಾಗ್ಬಿಟ್ನ. ಆ ಬಡಪಾಡಿ ರೈತರಿಗೆ ಆವಾಜ್ ಹಾಕೊಂಡು ಅವರ ಜಮೀನಲ್ಲಿ ಹೋಗಿ ಇವನು ಮರಳುಗಾರಿಕೆ ಮಾಡ್ತಾನೆ ಅಂತ ಹೇಳಿದ್ರೆ ಇವನಿಗೆ ಬೇಲಿ ಕಟ್ಟುವವರು ಅಥವಾ ಇವನನ್ನ ಕಟ್ಟು ಹಾಕುವವರು ಯಾರೂ ಇಲ್ವಾ ಊರಲ್ಲಿ ಅನ್ನುವಂಥ ಪ್ರಶ್ನೆ ಏನೇನಾಗಿದೆ ಅಲ್ಲಿ ನೀಲಕಂಠ? ನಿಜ ಕಾರ್ತಿಕ್, ಏನು ಅಂತಂದ್ರೆ ಇದು ರಾಯಚೂರು ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ದರ್ಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಶಾಸಕರ ಅಳಿಯ ಶಾಸಕರು ನನ್ನ ಕೈಯಲ್ಲಿ ಅಧಿಕಾರ ಇದೆ, ನಮ್ಮ ಮಾವ MLA ಅನ್ನೋ ನಿಟ್ಟಿನಲ್ಲಿ ಇಷ್ಟು ದರ್ಪ ತೋರಿಸಿದಾನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಯಾವುದೋ ಒಂದು ಅಭಿವೃದ್ಧಿ ಕೆಲಸಕ್ಕಾಗಿ ಅವರಿಗೆ ಮೊರಂ ಬೇಕಾಗಿರುತ್ತೆ, ಅಂದ್ರೆ ರಸ್ತೆ ಕೆಲಸ ಇರ್ಬೋದು, ಬೇರೆ ಕೆಲಸಕ್ಕೆ ಬೇಕಾಗಿದೆ. ಈ ಸಂದರ್ಭದಲ್ಲಿ ಆತನಿಗೆ ಪರವಾನಗಿ ಸಿಕ್ಕಿದ್ದು ಸರ್ವೆ ನಂಬರ್ ಕೋಟೆಕಲ್ ಗ್ರಾಮದ ಸರ್ವೆ ನಂಬರ್ 114ರಲ್ಲಿ ಈತ ಮೊರಂ ಅನ್ನ ತೆಗೆದುಕೊಳ್ಬಹುದು ಅನ್ನೋ ಒಂದು ಪರವಾನಗಿ ಇತ್ತು. ಆದ್ರೆ ಈತ ತನ್ನ ಅಧಿಕಾರ ದರ್ಪವನ್ನ ಬಳಸಿಕೊಂಡು ಅದೇ ಕೋಟೆಕಲ್ ಗ್ರಾಮದಲ್ಲಿ ಇರುವಂತಹ ಅಂದ್ರೆ ಒಂದು ಉತ್ತಮವಾದ ಮೊರಂ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ, ಅದು ರೈತನ ಜಮೀನು, ಅದು ಸರ್ವೆ ನಂಬರ್ 8ರಲ್ಲಿ ಇರುತ್ತೆ, ಕಂದಾಯ ಭೂಮಿ ಆಗಿರುತ್ತೆ. ಅಲ್ಲಿ ಪರವಾನಗಿ ಇಲ್ದೇನೆ ಇಷ್ಟೆಲ್ಲ ಆ ಒಂದು ರೈತನ 2 ಎಕರೆಯಷ್ಟು ಭೂಮಿಯನ್ನ ಸಂಪೂರ್ಣವಾಗಿ ನಾಶ ಮಾಡೋದ್ರ ಮುಖಾಂತರ ಕೇವಲ ಕಲ್ಲುಗಳನ್ನ ಉಳಿಸಿದ್ದಾನೆ. ಅಷ್ಟೇ ಅಲ್ಲ, ಅರಣ್ಯ ಇಲಾಖೆಯ 1 ಎಕರೆ ಭೂಮಿಯಲ್ಲಿಯೂ ಕೂಡ ಈತ ಅಕ್ರಮವಾಗಿ ಮೊರಮ್ಮನ್ನ ಹೊಡೆದಿದ್ದಾನೆ. ಇದು ಮಾಹಿತಿ ತಮಗೆ ರೈತರಿಗೆ ತಿಳಿತಿದ್ದಂತೆ ರೈತರು ಈತನ ಬಳಿ ಹೋಗಿ ಕೇಳಿದ್ದಾರೆ, ನೀವು ಈ ತರ ಮಾಡಿದ್ದೀರಿ, ತಪ್ಪು, ಇದಕ್ಕೆ ನಮಗೆ ಪರ್ಯಾಯ ವ್ಯವಸ್ಥೆ ಅಥವಾ ಪರಿಹಾರ ಏನಾದ್ರು ಕೊಡಿ ಅಂತ ಕೇಳಿದಾಗ ಯಾವ ರೀತಿ ದರ್ಪ ಮೆರಿತಾನೆ ಅಂದ್ರೆ, ಅಧಿಕಾರದ ದರ್ಪ ಎಷ್ಟಿದೆ ಅಂದ್ರೆ ನೋಡಿ, ನಾನು ತೆಗೆದುಕೊಂಡಿದ್ದು ನಾನು ಎಲ್ಲಿದ್ರು ತಗೊಂಡ್ಕೊಂಡಿದ್ದೀನಿ, ಈಗ ನೀವೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಯಾರಿಗೆ ಹೇಳ್ಕೊತೀರಿ ಹೇಳ್ಕೊಡಿ ಅನ್ನೋ ನಿಟ್ಟಿನಲ್ಲಿ ದರ್ಪ ಮೆರಿತಿದ್ದಾನೆ. ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ರೈತರಿಗೆ ನ್ಯಾಯ ಕೊಡಿಸಬೇಕಾದವರು ಯಾರು ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದೀಗ ಅಸಮಾಧಾನಗೊಂಡ ಗ್ರಾಮಸ್ಥರು ಮತ್ತು ರೈತರು ಕೂಡ ಅಲ್ಲಿ ಟಿಪ್ಪರ್ ಹಿಟಾಚಿ ಓಡಾಡೋದ್ರಿಂದ ತಮ್ಮ ಗ್ರಾಮದ ರಸ್ತೆಗಳು ಕೂಡ ಹಾಳಾಗಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡಂತ ಗ್ರಾಮಸ್ಥರು ಅಸಮಾಧಾನಗೊಂಡು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಆನಂದೇನು MD ವಡ್ಡರ್ ಕಂಪನಿಯ ಗುತ್ತಿಗೆದಾರ ಆಗಿರುವಂತಹ ಆನಂದ್ MLA ಅವರ ಅಳಿಯ ಶಾಸಕ ಮಾನಪ್ಪ ವಜ್ಜಲ್ ಅವರ ಅಳಿಯನ ಮೇಲೆ ಈಗ ದೂರು ಸಲ್ಲಿಸಿದ್ದಾರೆ. ನ್ಯಾಯ ಕೊಡಿಸಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇವರ ಒತ್ತಾಯ ಆಗಿದೆ. ನೋಡ್ಬೇಕು ಇದೀಗ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಅಥವಾ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ಇಲ್ಲಿ ಅಧಿಕಾರ ದರ್ಪದಿಂದ ಮೆರೀತಿರುವಂತಹ ಆನಂದ್ ಮೇಲೆ ಅಂದ್ರೆ MLA ಅಳಿಯನ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ, ಏನಾದ್ರೂ ಇವ್ರಿಗೆ ಕ್ರಮ ಕೈಗೊಂಡು ಶಿಸ್ತು ಕ್ರಮ ಮಾಡ್ತಾರ, ರೈತರಿಗೆ ನ್ಯಾಯ ಒದಗಿಸ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ.